ಸ್ನೇಹಿತರೆ ನಮಸ್ತೆ. ಇದು ಮನಿ ಸೆಕ್ಯೂರ್ ಯೋಜನೆಯಿಂದ ಮಾತಾಡ್ತಾ ಇರೋದು. ಜೊತೆಗೆ ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಒಬ್ಬ ಬೆಸ್ಟ್ ಯೂಟ್ಯೂಬರ್ ಆಗೋದು ಹೇಗೆ ಅಂತ ನಿಮಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಜೊತೆಗೆ ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಕೂಡ ಹೇಳಿದ್ದೆ ನಿಮಗೆ. ಸೊ ಮಾಡದಿರೋರು ಮಾಡದಿರೋರು ಕೂಡ ಮಾಡಿ ಈ ವಿಡಿಯೋನ ಫುಲ್ಲಾಗಿ ನೋಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ಯಾವ ಥರ ಅಪ್ಡೇಟ್ ಬೇಕು ಅನ್ನೋದನ್ನು ನಮಗೆ ಚಾರ್ಟ್ ಮುಖಾಂತರ ನೀವು ತಿಳಿಸ್ಬೋದು. ಸೊ ಹಾಗೆಯೇ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬಂದುಬಿಟ್ಟು ನಿಮಗೆ ಯಾವ ಥರ ಅಪ್ಡೇಟ್ ಬೇಕು ಅನ್ನೋದನ್ನು ಚಾರ್ಟ್ ಮಾಡೋದ್ರ ಮುಖಾಂತರ ನೀವು ಒಂದು ಅಪ್ಡೇಟನ್ನು ಪಡಿಬೋದು ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ನಿಮಗೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸಬ್ಸ್ಕ್ರಿಪ್ಷನ್ ಆ್ಯಂಡ್ ವಿಡಿಯೋ ವ್ಯೂಸ್ ಅಂತ ನಿಮ್ಗೆ ಕಾಣ್ತಿರುತ್ತೆ. ನಾನು ನಿಮಗೆ ಮುಂಚೆ ಬಂದುಬಿಟ್ಟು ಸಬ್ಸ್ಕ್ರಿಪ್ಷನ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಬಂದುಬಿಟ್ಟು ಜನವರಿ 2022 ಟೈಮ್ಗೆ ಬಂದುಬಿಟ್ಟು ಇವರು ಮೋರ್ ದೆನ್ 10 ಮಿಲಿಯನ್ ಇಂದ ಅಲ್ಲಿಂದ ಕೆಳಗೆ ಬರ್ತಾ ಹೋಗುತ್ತೆ. ಸೊ ಯಾಕೆ ಈ ರೀತಿ ಆಗುತ್ತೆ ಅನ್ನೋದು ನಾನು ನಿಮಗೆ ಇನ್ ಡೆಪ್ತ್ ಆಗಿ ಗೈಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮಾಸ್ಟರ್ ಬೀಸ್ಟ್ 950000 ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ಬಿಟ್ಟು. ಹಾಗೇನೆ ಜೊತೆಗೆ ಇದು ಮಂತ್ಲಿ ಆಗಿ ನಿಮಗೆ ಶೋ ಅಪ್ ಮಾಡ್ತಿರುವಂಥ ಒಂದು ನೋಡಿ, ಮಂತ್ ಆಫ್ ನವೆಂಬರಲ್ಲಿ ಬಂದುಬಿಟ್ಟು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರು. ಜೊತೆಗೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಡಿಸೆಂಬರ್ಸ್ ಅಲ್ವಾ, ಅಲ್ಲಿಂದ ಹಾಗೆ ಮುಂದೆ ಬಂದರೆ ಜನವರಿ 2022. ಸೊ ಅಲ್ಲಿಂದ ಫೆಬ್ರವರಿ. ಸೊ ಇದು ಮಂತ್ ವೈಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ಚಾರ್ಟನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಹೇಗೆ ನಿಮಗೆ ಅವರು ಒಂದು ವಿಡಿಯೋನ ಹೇಗೆ ಅಪ್ಡೇಟ್ ಮಾಡಿದ ಮತ್ತು ಅದು ಸ್ಕಿಲ್ಲನ್ನು ಹೇಗೆ ಅಪ್ಡೇಟ್ ಮಾಡ್ಕೊಳ್ತಾ ಹೋದರು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಇವಾಗ ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದು. ಜೊತೆಗೆ ನಾವು ಅವ್ರು ಹೇಗೆ ಆ ಒಂದು ಸಬ್ಸ್ಕ್ರೈಬರ್ಸ್ನ ಹೇಗೆ ಹೈಕ್ ಮಾಡಿಕೊಂಡ್ರು, ಮತ್ತು ಇದು ನಿಮಗೆ ತೋರಿಸ್ತಾ ಇರುವಂಥ ನಂಬರ್ಸ್ ಇದೆಯಲ್ಲ, ಅದು ಪರ್ ಮಂತ್ಗೆ ಜಾಸ್ತಿ ಆಗ್ತಾ ಹೋಗಿರೋದು. ಇದು ಜೂನ್, ಜುಲೈ, ಆಗಸ್ಟಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಬ್ಬರ ಒಂದು ಯೂಟ್ಯೂಬರ್ ಈ ಒಂದು ಸಬ್ಸ್ಕ್ರಿಪ್ಷನ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗಿದೆ, ಜಾಸ್ತಿ ಹೇಗೆ ಮಾಡಿಕೊಂಡ್ರು, ಆ ಸ್ಕಿಲ್ಲನ್ನು ಹೇಗೆ ಬಳಕೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಮಾಸ್ಟರ್ ಬೀಸ್ಟ್ ಅನ್ನೋ ನಿಮ್ಗೆ ಗೊತ್ತಿರೋದು ಬಂದುಬಿಟ್ಟು ಈಸ್ ಅ ನಂಬರ್ 1 ಯೂಟ್ಯೂಬರ್ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಹೇಗೆ ಅವರ ಒಂದು ಸಬ್ಸ್ಕ್ರೈಬರ್ಸ್ಗಳನ್ನು ಹೇಗೆ ಜಾಸ್ತಿ ಮಾಡ್ತಾ ಹೋದರು ಅನ್ನೋದ್ರ ಬಗ್ಗೆ ನನಗೆ ಗೈಡ್ ಮಾಡ್ತಾ ಹೋಗ್ತೀನಿ. ನೋಡಿ, ಇವಾಗ ಅಕ್ಟೋಬರ್ 2022 ಎಷ್ಟಾಯಿತು ಅನ್ನೋದನ್ನು ಆ ಒಂದು ತಿಂಗಳಲ್ಲಿ ಅವರು ಹೇಗೆ ಆಯ್ಕೆ ಮಾಡಿಕೊಂಡ್ರು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ನೀವು ನೋಡ್ಬೋದು ಕೂಡ ಇಲ್ಲಿ. ಆಮೇಲೆ ಇದು ನವೆಂಬರ್ 2022 ಎಷ್ಟಾಯಿತು ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಜೊತೆಗೆ ಬಂದುಬಿಟ್ಟು ಡಿಸೆಂಬರಲ್ಲಿ ಲಾಸ್ಟ್ ಇಯರ್ ಎಂಡಲ್ಲಿ ಡಿಸೆಂಬರಲ್ಲಿ ಅವರು ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಹೈಕ್ ಆದರು, ಆ ತಿಂಗಳಲ್ಲಿ ಯಾಕಾದರು, ಮತ್ತು ಆಮೇಲೆ ಹೇಗೆ ಅವರು ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ನನಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಜನವರಿ 2023 ಎಷ್ಟು ಅವರ ಒಂದು ಸಬ್ಸ್ಕ್ರಿಪ್ಷನ್ಸ್ ಹೈಕ್ ಆಯಿತು. ಆಮೇಲೆ ನೆಕ್ಸ್ಟ್ ಮಂತ್ ನೋಡೋದಾದರೆ ಬಂದುಬಿಟ್ಟು ಮಂತ್ ಆಫ್ ಫೆಬ್ರವರಿ 2023, ಅಲ್ಲಿಂದ ಮುಂದೆ ಬಂದರೆ ಮಾರ್ಚಲ್ಲಿ ಎಷ್ಟಾದರೂ ಅನ್ನೋದ್ರ ಬಗ್ಗೆ ನೋಡ್ಬೋದು. ಜೊತೆಗೆ ಈ ಒಂದು ಜಾಸ್ತಿ ಕಡಿಮೆ ಯಾಕೆ ಆಗ್ತಿದೆ ಅಂದ್ರೆ, ನೀವು ಬಂದುಬಿಟ್ಟು ಈ ವಿಡಿಯೋನ ನೋಡಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ನನಗೆ ಒಂದು ಕ್ವಶನ್ನ ಕೇಳಿದ್ರೆ, ನಿಮಗೆ ಒಂದು ಜೊತೆಗೆ ಬಂದುಬಿಟ್ಟು ಯಾಕೆ ಅಂತ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ ನೀವು ಕೂಡ ನಮಗೆ ಚಾಟ್ ಬಾಕ್ಸಲ್ಲಿ ನೀವು ಚಾಟ್ ಮಾಡ್ಬೋದು. ಜೊತೆಗೆ ನಿಮ್ಗೆ ಏನಾದರೂ ಒಂದು ಗಿಫ್ಟ್ ವೌಚರ್ ಕೂಡ ಸಿಗುತ್ತೆ. ನಿಮ್ಮ ಒಂದು ಅಡ್ರೆಸ್ ಕೂಡ ಅಲ್ಲಿ ಹಾಕೋದ್ರ ಮುಖಾಂತರ ನೀವು ಒಂದು ಗಿಫ್ಟನ್ನು ಕೂಡ ಪಡಿಬೋದು. ಜೊತೆಗೆ ಬಂದುಬಿಟ್ಟು ನಾವಿಲ್ಲಿ ಮುಂದೆ ಹೋಗೋದಾದರೆ ಬಂದುಬಿಟ್ಟು ಮಂತ್ ಆಫ್ ಮೇ 2023 ಎಷ್ಟು ತುಂಬ ಹೈಕ್ ಆಗಿದೆ. ಸೊ ಅದೇ ಮಂತಲ್ಲಿ ಯಾಕೆ ಹೈಕ್ ಆಯಿತು ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಮಂತ್ ಆಫ್ ಜುಲೈ 2023 ನೋಡೋದಾದರೆ 2023 ಜುಲೈ. ಸೊ 1 ಮಂತ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಒಂದೇ ಒಂದು ತಿಂಗಳದು
ತಿಂಗಳ ಒಂದು ಸಬ್ಸ್ಕ್ರಿಪ್ಷನ್ಸ್ ತೋರಿಸ್ತಾ ಇರೋದು. ಜೊತೆಗೆ ಬಂದುಬಿಟ್ಟು ಇಲ್ಲಿ ಜುಲೈ, ಆಗಸ್ಟ್ ಅಂತ ಬಂದರೆ ಎಷ್ಟಾಗಿದೆ ನಾನು ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಎಷ್ಟು ಯಾಕೆ ಕಡಿಮೆ ಆಯಿತು, ಮತ್ತು ಮೇಲೆ ಮುಂದೆ ಹೋದರೆ ಅಕ್ಟೋಬರಲ್ಲಿ ಬಂದುಬಿಟ್ಟು ತುಂಬಾ ಹೈಕ್ ಆಗಿದೆ. ತುಂಬಾ ಇಲ್ಲಿ ಅವ್ರು ಯಾವ ಸ್ಕಿಲ್ನ ಏನು ಮಾಡಿದ್ರು ಅನ್ನೋದನ್ನು ನಿಮಗೆ ನೀವು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ಆಮೇಲೆ ಒಂದು ಮೋರ್ ದೆನ್ ಮಿಲಿಯನ್ವರೆಗೂ ಬಂದುಬಿಟ್ಟು ಸಬ್ಸ್ಕ್ರಿಪ್ಷನ್ ಬಂದರೆ ಮಾತ್ರ ಇದ್ರ ಬಗ್ಗೆ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಬಂದುಬಿಟ್ಟು ಇವಾಗ ಮಂತ್ ಆಫ್ ನವೆಂಬರಲ್ಲಿ ಎಷ್ಟು ಯಾಕೆ ಅಲ್ಲಿ ಕಡಿಮೆ ಜಾಸ್ತಿ ಆಗಿದೆಯೇ ಅಥವಾ ಅದು ಒಂದು ತಿಂಗಳಲ್ಲಿ ಅಷ್ಟಾಗಿದೆ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಮತ್ತು ಫಾಲೋ ಮಾಡಿ. ಜೊತೆಗೆ ಚಾಟ್ ಬಾಕ್ಸಲ್ಲಿ ನೀವು ಕ್ವಶನ್ಗಳು ಕೇಳ್ಬೋದು. ನಿಮಗೆ ಏನಾದರೂ ಅದ್ರ ಬಗ್ಗೆ ಐಡಿಯಾಸ್ ಇದ್ದರೆ ನೀವು ಅಲ್ಲಿ ಚಾಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಸೊ ಗಿಫ್ಟ್ ವಾಂಚರ್ ಕೂಡ ನೀವು ಪಡಿಬೋದು ಅಂತ ಹೇಳ್ತಾ, ಜೊತೆಗೆ ನೋಡಿ ಇಲ್ಲಿಂದ ಈ ವರ್ಷ ಜನವರಿಯಲ್ಲಿ ಎಷ್ಟು ಮತ್ತೆ ಹೈಕ್ ಆಗಿದೆ ಅಲ್ಲಿಂದ, ಮತ್ತು ಇಲ್ಲಿಂದ ಕಡಿಮೆ ಆಗಿದೆ ಅಂತ ಹೇಳೋಕ್ಕಿಂತ ಮುಂಚೆ ಅದನ್ನು ಒಂದು ತಿಂಗಳಿಗೆ ಅಷ್ಟು ಜನ ಬಂದಿದ್ದಾರೆ ಅಂತ ಅರ್ಥ. ಅದು ಕಡಿಮೆ ಜಾಸ್ತಿ ಅಂತ ಅಲ್ಲ, ಒಂದು ತಿಂಗಳಿಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ಜೊತೆಗೆ ಬಂದುಬಿಟ್ಟು ಮಂತ್ ಆಫ್ ಏಪ್ರಿಲ್ ಅಂತ ಬಂದರೆ ಇಷ್ಟು ಜನ. ಸೊ ಜೊತೆಗೆ ಇವಾಗ ಏಪ್ರಿಲಲ್ಲಿ ಬಂದಂಥ ಒಂದು ಸಬ್ಸ್ಕ್ರಿಪ್ಷನ್ಗಳನ್ನು ನೀವು ನೋಡ್ಬೋದು. ಜೊತೆಗೆ ಬಂದುಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಮಂತ್ ಅಂದರೆ ಮೇ ತಿಂಗಳಲ್ಲಿ ಎಷ್ಟು ಜನ ಸಬ್ಸ್ಕ್ರಿಪ್ಷನ್ ಬಂದಿದೆ, ಅಲ್ಲಿಂದ ತುಂಬ ಹೈಕ್ ಆಗಿದೆ. ಮತ್ತು ಅದೇ ತಿಂಗಳುಗಳಲ್ಲಿ ಯಾಕೆ ಹೈಕ್ ಆಗುತ್ತೆ, ಯಾಕೆ ಏನು ಅಂತ ನನಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನೋಡಿ ಇಲ್ಲಿ ಜನವರಿಲಿ ಅಂದರೆ ಮತ್ತೆ ಜೂನಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಎಷ್ಟು ಹೈಕ್ ಆಗಿದೆ ಅನ್ನೋ ನೋಡ್ಬೋದು. ತುಂಬ ಅಲ್ಲಿ ಆ ತಿಂಗಳಲ್ಲಿ ಎಷ್ಟು ಜನ ಸಬ್ಸ್ಕ್ರಿಪ್ಷನ್ಗಳು ಆಗಿದ್ದಾರೆ ಅನ್ನೋ ಗೊತ್ತಾಗುತ್ತೆ. ಸೊ ಮಾಸ್ಟರ್ ಬೇಸ್ಟನ್ನು ಯಾವ ಥರ ಒಂದು ಟೆಕ್ನಿಕನ್ನು ಯೂಸ್ ಮಾಡಿದೆ, ಆ ಥರ ಒಂದು ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡ್ರು ನಮಗೆ ಇಲ್ಲಿ ಗೈಡ್ ಮಾಡ್ತಾ ಹೋಗ್ತಿದ್ದೀನಿ. ಜೊತೆಗೆ ಬಂದುಬಿಟ್ಟು ಜುಲೈಯಲ್ಲಿ ಬಂದುಬಿಟ್ಟು ಮತ್ತೆ ಒಂದು ಸ್ವಲ್ಪ ಕೆಳಗೆ ಬಂದಿದೆ. ಸೊ ಅಲ್ಲಿಂದ ಸ್ವಲ್ಪ ಒಂದು ನಂಬರ್ಸ್ಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಅವರು ಸ್ಕಿಲ್ ಕೂಡ ಏನು ಕಡಿಮೆ ಆಗಿಲ್ಲ, ಬಟ್ ಅವರು ಯಾವ ಒಂದು ಸ್ಕಿಲ್ಲನ್ನು ಇಲ್ಲಿ ಇಷ್ಟೊಂದು ಹೈಕ್ ಮಾಡ್ಕೊಳ್ಳೋದಕ್ಕೆ ಒಂದು ಟಾಪರ್ ಒಂದು ಯೂಟ್ಯೂಬರ್ ಆಗೋದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಬಂದುಬಿಟ್ಟು ಇಲ್ಲಿ ಆಗಸ್ಟ್ ಅಂತ ಅಂದರೆ ಬಂದುಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಬಟ್ ಇದು ಬೆಟರ್ ದೆನ್, ಯಾಕಂತಂತ ಹೇಳಿದ್ರೆ ಒಂದು ತಿಂಗಳ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆಯೋದು ತುಂಬ ಕಷ್ಟ, ಮತ್ತು ಆಮೇಲೆ ಅದನ್ನು ಹೇಗೆ ಅಷ್ಟೊಂದು ಪಡ್ಕೊಂಡ್ರು ಅಂತ ಹೇಳ್ತಾ, ಜೊತೆಗೆ ಬಂದುಬಿಟ್ಟು ನಾನು ನಿಮಗೆ ಇಲ್ಲಿಂದ ಕಂಟಿನ್ಯೂ ನೆಕ್ಸ್ಟ್ ವೀಡಿಯೋಲಿ ಕಂಟಿನ್ಯೂ ಮಾಡ್ತೀವಿ. ಜೊತೆಗೆ ಬಂದುಬಿಟ್ಟು ಸಬ್ಸ್ಕ್ರಿಪ್ಷನ್ ಆಗಿ ವಿಡಿಯೋನ ನೋಡಿ, ಮತ್ತು ಜೊತೆಗೆ ಚಾಟ್ ಮಾಡೋ ಮುಖಾಂತರ ನೆಕ್ಸ್ಟ್ ವಿಡಿಯೋನ ನೀವು ವಾಚ್ ಮಾಡ್ಬೋದು.